ನ್ಯೂಸ್ಗೆ ಸ್ವಾಗತ. ಶ್ರಾವಣ ಮಾಸದ ಕೊನೆ ಶನಿವಾರ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನ ವಿವಿಧ ಆಂಜನೇಯ ಸ್ವಾಮಿ ಮತ್ತು ಶನಿಮಹಾತ್ಮ ದೇವಾಲಯಗಳಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳ ಜೊತೆಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ನಗರದ ಹೊರವಲಯದ ಬೂರ್ಗಮಕ್ಕಲಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸುಪ್ರಭಾತ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಸ್ವಾಮಿಗೆ ವಿಶೇಷವಾಗಿ ಬೆಳ್ಳಿಯ ಅಲಂಕಾರವನ್ನು ಏರ್ಪಡಿಸಲಾಗಿದೆ. ನಗರದ ಕನಂಪಲ್ಲಿಯಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಶೇಷ ವೀಳ್ಯದಲಂಕಾರ ಏರ್ಪಡಿಸಿದ್ದಾರೆ. ನಗರದ ವರದಾಂಜನೇಯ ಸ್ವಾಮಿ ಬೆಟ್ಟದಲ್ಲಿರುವ ವರದಾಂಜನೇಯ ಸ್ವಾಮಿಗೆ ತಿರುಮಲ ತಿರುಪತಿಯ ಶೈಲಿಯಲ್ಲಿ 108 kg ಪುಳಿಯೋಗರೆ ಸೇವೆಯ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯ, ಬೊಂಬು ಬಜಾರ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ನಗರದ NNT ಬಡಾವಣೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯದಲ್ಲಿ ನಡೆದ ಪೂಜೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದು ವಿಶೇಷವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ. ರೈತರಿಗೆ ಮಳೆ ಬೆಳೆ ಕೊಟ್ಟು ರೈತರು ಕಾಪಾಡಬೇಕಂತ ಕೋರ್ತಾ ಬೇರೆ ಏನು ಆಸೆ ಇದ್ದೀರಾ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಒಂದು 2ರಿಂದ 3 ಸಾವಿರ ಜನ ಆಗ್ತಾರೆ. ಬಟ್ ರಾತ್ರಿಗೆ ಷಣ್ಮಾತ್ಮ ಕಥೆ ಇದೆ. 9ರಿಂದ 5 ಗಂಟೆವರೆಗೂ ಷಣ್ಮಾತ್ಮ ಕಥೆ ಇದೆ. ಮಳೆ ಬೆಳೆ ಬರಲಿ ಅಂತ ಮನಸ್ಫೂರ್ತಿಯಾಗಿ ಷಣ್ಮಾತ್ಮ ಕಾಪಾಡಲಿ ಅಂತ ನಾನು ಕೋರ್ಕೊತಾ ಇದ್ದೀನಿ. ವಿಶೇಷವಾಗಿ ಅಲಂಕಾರವನ್ನು ನಗರದ ಕೋಲಾರ ರಸ್ತೆಯಲ್ಲಿರುವ ಕುರ್ತಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ, ಕೋಲಾರ ಕ್ರಾಸ್ನಲ್ಲಿರುವ ಭಕ್ತ ಆಂಜನೇಯ ಸ್ವಾಮಿಗೂ ವಿಶೇಷ ಪೂಜೆಯನ್ನು ಸಹ ಏರ್ಪಡಿಸಲಾಗಿತ್ತು.